4 ಜನ ಏನಂತಾರೆ ಏನೋ ಯಪ್ಪ ಅವ್ರು ಹೆಂಗಂದ್ರು ಹಿಂಗಂದ್ರು ಅಂಥೇಳಿ ನಾವು ತಲೆನ ಕೆಡಿಸ್ಕೊಳ್ಳೇಬಾರ್ದು. ನಮ್ಮ ಲೈಫ್ ಏನೈತಲ್ಲ ಅದನ್ನು ನಾವು ಆರಾಮ್ಸೆ ಆಗಿ ಜೀವನನ ಮಾಡಬೇಕಾಗುತ್ತೆ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಇವತ್ತಿನ ಜಗತ್ತೊಳಗೆ ಯಾವ ರೀತಿ ಐತಪ್ಪ ಅಂತಂದ್ರೆ, ನಾವೇನು ಜೀವನ ಮಾಡ್ತಿರ್ತೀವಲ್ಲ ಅದು ನಮಗೋಸ್ಕರ ನಾವು ಮಾಡೋದು ಕಡಿಮೆ ಆಗ್ಯದ, ಇನ್ನೊಬ್ರಿಗೋಸ್ಕರನೇ ಮಾಡೋದು ಹೆಚ್ಚಾಗ್ಯದ ನೋಡ್ರಿ. ಏನಾದರೂ ತೊಗೋಬೇಕಂದ್ರೂ ಕೂಡ ಅವ್ರಿಗೆ ನಾವು ಹೆಂಗೆ ಕಾಣ್ತೀವಿ ಅದನ್ನು ತೊಗೊಂಡ್ರೆ ಅವ್ರಿಗೆ ನಾವು ಹೆಂಗೆ ಕಾಣ್ತೀವಿ. ಇವಾಗ ನಾವೇನಾದರೂ ಊಟ ಮಾಡಿದ್ರೆ ಅವ್ರಿಗೆ ಹೆಂಗೆ ಅನ್ನಿಸ್ತೀವಿ, ಇವಾಗ ನಾವೇನಾದರೂ ಹೆಚ್ಚಿಗೆ ಅದು ಮಾತಾಡೀವಿ ಅಂದ್ರೆ ಅವ್ರು ಏನಾದರೂ ತಿಳ್ಕೊತಾರೇನೋ, 4 ಮಂದಿ ಏನಾದರೂ ಅಂತಾರೋ ಏನೋ, ಹೆಂಗಪ್ಪ ಅಂಥೇಳಿ ಇದೇ ರೀತಿ ಜೀವನ ಮಾಡ್ತಿರ್ತಾರೆ. ಅದರಲ್ಲೂ ಕೂಡ ನೋಡ್ರಿ ನಮ್ಮ ಥರ ಹೆಣ್ಮಕ್ಳಾಗಿರ್ಬೋದು ಮತ್ತು ಹೌಸ್ ವೈಫ್ಗಳಾಗಿರ್ಬೋದು ನೋಡ್ರಿ, ಏನಾದರೂ ಒಂದು ಮಾತಾಡಬೇಕಾದ್ರೂ, ಒಂದು ತೊಗೋಬೇಕಾದ್ರೂ, ಮತ್ತು ಏನಾದರೂ ಒಂದು ಡ್ರೆಸ್ಸನ್ನು ಹಾಕೋಬೇಕಾದ್ರೂ ಕೂಡ 4 ಮಂದಿ ಏನಂತಾರ ಅಂಥೇಳಿ ಚಿಂತೆನೇ ಮಾಡ್ಕೊತ ಹೋಗ್ತೀವಿ ಹೊರತು ನಮ್ಮ ಲೈಫ್ ಏನೈತಿ ನಮ್ಮ ಇಷ್ಟದ ಪ್ರಕಾರ ನಾವು ಬದುಕೋದೇ ಇಲ್ಲ. ಈ ಮಾತು ನೋಡ್ರಿ ಯಾರಿಗೆಲ್ಲ ನಿಜ ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ. ನನಗಂತೂ ನೋಡ್ರಿ ಇದು 100% ನಿಜ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ 4 ಜನ ಏನಂತಾರೆ, ಮನೆ ಒಳಗೆ ಏನಂತಾರೆ, ಏನು ಅತ್ತೆ ಮಾವ ಏನಂತಾರೆ, ಮತ್ತು ಭಾವ ಮೈದ್ನರ ಏನಂತ ಹೇಳಿ ಇದೇ ಟೆನ್ಷನ್ದೊಳಗೆ ಜೀವನನ ಕಳಿತೀವಿ ಹೊರತು ಅದನ್ನು ಬಿಟ್ಟು ನಮ್ಮ ಇಷ್ಟದ ಪ್ರಕಾರ ನಾವಿರೋದು ಕಡಿಮೆ ಅಂತ ಹೇಳ್ತೀನಿ ನೋಡ್ರಿ. ಯಾವುದೇ ಮನೆ ಒಳಗೂ ಕೂಡ ಏನಾದರೂ ಮಾತಾಡಬೇಕಾಗಿತ್ತಂದ್ರೆ ಮತ್ತು ನಮಗೆ ಇಷ್ಟದ್ದು ತೊಗೋಬೇಕಾಗಿತ್ತಂದ್ರೂ ಕೂಡ ನೋಡ್ರಿ ಅವ್ರು ಏನಾದರೂ ಅಂತಾರ ಏನು ಅಂತ ಹೇಳಿ ನಾವು ವಿಚಾರ ಮಾಡಿಕೊಂಡು ಈ ರೀತಿಯಾಗಿ ನಾವು ಇದನ್ನು ಕಳಿತೀವಿ. ಮತ್ತು 4 ಮಂದಿ ನೋಡ್ರಿ, ಇವಾಗ 4 ಮಂದಿ ಏನಿರ್ತಾರಲ್ಲ ಹೊರಗಿನವ್ರ ಸಮೇತ ನೋಡ್ರಿ ನಾವು ಅವ್ರಿಗೆ ಅಂಜಿನ ಬಾಳೆ ಮಾಡ್ತಿರ್ತೀವಿ. ಅದು ಬಿಟ್ಟು ನಮ್ಮ ಇಷ್ಟ ಪ್ರಕಾರ ನಾವು ಮಾಡೋಂಗಿಲ್ಲ. ಅವ್ರು ಏನು ಅಂತಾರೆ ಏನು, ಇವಾಗ ನಮ್ಮ ದುಡ್ಡು ಕೊಟ್ಟು ನಾವೇನಾದರೂ ಡ್ರೆಸ್ ತೊಗೋಬೇಕಿತ್ತಂದ್ರೆ ನಮಗೆ ಇಷ್ಟ ಆಗಿತ್ತಂದ್ರೆ ನಾವು ತೊಗೊಳಂಗಿಲ್ಲ. ಅದನ್ನು 4 ಮಂದಿ ಅದನ್ನು ನಾವು ಹಾಕ್ಕೊಂಡಾಗ ಅವ್ರಿಗೆ ಹೆಂಗೆ ಅನಿಸುತ್ತೆ, ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂಥೇಳಿ ತಿಳ್ಕೊಂಡು ವಿಚಾರನ ಮಾಡಿಬಿಟ್ಟು ನಾವು ಅದನ್ನು ತೊಗೋತೀವಿ. ಇಷ್ಟೆಲ್ಲನೂ ಹೇಳಿಬಿಟ್ಟು ನನಗೇನು ಅನ್ಸದಪ್ಪ ಅಂತಂದ್ರೆ ನೋಡ್ರಿ, ಇರೋದೊಂದು ಜೀವನ, ಇರೋದೊಂದು ಕನಸು, ಏನೆಲ್ಲ ಇದ್ದರೂ ಕೂಡ ನಾಳೆ ಎಲ್ಲ ಕೂಡ ಇಲ್ಲೇ ಬಿಟ್ಟು ಹೋಗ್ತೀವಿ ನೋಡ್ರಿ. ಅದಕ್ಕಿಂತ ಮುಂಚೆ ನೋಡ್ರಿ ನಮಗೇನು ಅನ್ಸುತ್ತಲ್ಲ ಅದನ್ನು ನಾವು ಮನಸ್ಫೂರ್ತಿಯಾಗಿ ಮಾಡ್ಬೇಕಂತ ಹೇಳ್ತೀವಿ ನೋಡ್ರಿ. ಯಾರೇನಾದರೂ ತಿಳ್ಕೊಳ್ಳಿ, ಯಾರೇನಾದರೂ ಅನ್ನಲಿ, ನಮ್ಮ ಮನಸ್ಸು ನಮ್ಮ ಇಚ್ಛೆ ನಮ್ಮ ಇದು ನೋಡ್ರಿ. ಅವ್ರೇನು ನಮಗೆ ತಂದು ಹಾಕಂಗಿಲ್ಲ, ಅವ್ರೇನು ನಮ್ಗೆ ಕೊಡೋಂಗಿಲ್ಲ. ಆದರೂ ಕೂಡ ನಾವು ಯಾಕೆ ಚಿಂತೆ ಮಾಡ್ತೀವಿ, 4 ಮಂದಿ ಏನಾದರೂ ಅಂತಾರೋ ಏನೋ ಅಂಥೇಳಿ ವಿಚಾರ ಮಾಡ್ತಿರ್ತೀವಿ. ಬಟ್ ಅದು ಯಾಕೋ ಏನೋ ಗೊತ್ತಿಲ್ಲ. ಆದರೂ ನಮ್ಮಂಥ ಹೆಣ್ಮಕ್ಳು ನೋಡ್ರಿ ಈ ಮಾತಂತರೂ ಬರೋದು ನಿಜನೇ ಮತ್ತು ಸಾಮಾನ್ಯ ಕೂಡ. ಏನಾದರೂ ಮಾತಾಡಬೇಕಾದ್ರೂ ಅನ್ನಿಸ್ತಿರ್ತದೆ, ಏನು ಹೆಚ್ಚು ಕಡಿಮೆ ಏನಾದರೂ ಮಾತಾಡಿದ್ದೀವಿ ಅಂದರೆ ಯಾರಾದರೂ ಏನಾದರೂ ತಿಳ್ಕೊತಾರೇನೋ ಅಂಥೇಳಿ ಮಾತಾಡ್ತೀವಿ ನಾವು. ಬಟ್ ನೋಡ್ರಿ ಇವತ್ತಿಂದ ಹೇಳ್ತಾ ಇದ್ದೀನಿ ನೋಡ್ರಿ, ಯಾರೇ ಹೆಣ್ಮಕ್ಳಾದರೂ ಕೂಡ ಬೇರೆಯವ್ರಿಗೋಸ್ಕರ ಬದುಕೋದು ಬೇಡ, ನಮಗೋಸ್ಕರ ನಾವು ಬದುಕೋಣ ಅಂತ ಹೇಳ್ತೀವಿ ನೋಡ್ರಿ. ಯಾವುದೇ ಒಂದು ಕಾರಣಕ್ಕಾಗಿರ್ಬೋದು, ಇವಾಗ ವೆಯ್ಟ್ ಲಾಸ್ ಆಗಿರ್ಬೋದು ಮತ್ತು ಡ್ರೆಸ್ ಸೆನ್ಸ್ ಆಗಿರ್ಬೋದು ನೋಡ್ರಿ. ಇವಾಗ ನಮ್ಮದು ವೆಯ್ಟ್ ಹೆಚ್ಚಾಗ್ತಿರ್ತದೆ, ಬಟ್ ನಮಗೆ ಗೊತ್ತಿರ್ತದೆ ಅದು ಯಾಕೆ ಹೆಚ್ಚಾಗ್ತಿರ್ತದೆ ಅಂತ ಹೇಳಿ, ಬಟ್ ಅವ್ರಿಗೆ ಗೊತ್ತಾಗಿರೋಂಗಿಲ್ಲ. ಇವಾಗ ಹೆಣ್ಮಕ್ಳು ಅಂದ್ರೆ ನೋಡ್ರಿ ಕಾಮನ್ ಆಗಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಪ್ರೆಗ್ನೆನ್ಸಿ ಆಗಿರ್ಬೋದು, ಡೆಲಿವರಿ ಆಗಿರ್ಬೋದು, ಮತ್ತು ಥೈರಾಯ್ಡು, PCOD ಮತ್ತು ಮಾನಸಿಕ ಒತ್ತಡದಿಂದಲೂ ಕೂಡ ವೆಯ್ಟ್ ಅನ್ನೋದು ಹೆಚ್ಚಾಗ್ತಿರ್ತದೆ ನೋಡ್ರಿ. ಬಟ್ ನಮ್ಮ ಮನೆ ಒಳಗೆ ನಮ್ಮ ಲೈಫ್ ಸ್ಟೈಲು ಮತ್ತು ನಮ್ಮ ಮನೆ ವಿಚಾರ, ನಮ್ಮ ಮನೆ ಒಳಗೆ ನೆಮ್ಮದಿ ಯಾವ ರೀತಿ ಇರ್ತದೆ ಅಂಥೇಳಿ ನಮಗೆ ಗೊತ್ತಿರ್ತದೆ ಅದು. ಬಟ್ ಇನ್ನೊಬ್ರಿಗೆ ಗೊತ್ತಿರೋಂಗಿಲ್ಲ, ನೋಡೋರ್ಗೇನೋ ಗೊತ್ತಿರೋಂಗಿಲ್ಲ. ನೋಡೋರು ಜಸ್ಟ್ ಮಾತಾಡ್ತಾರೆ, ಅದು ಬಿಟ್ಟರೆ ಒಳಗೆ ಇಳಿದ್ರೇ ಅವ್ರಿಗೆ ಗೊತ್ತಾಗತ್ತೆ ನೋಡ್ರಿ. ಬಟ್ ಅವ್ರ ಮನೆಯೊಳಗೆ ಯಾವ ರೀತಿ ಇರ್ತದೆ ಅಂಥೇಳಿ ಅವ್ರಿಗೆ ಗೊತ್ತು, ನಮ್ಮ ಮನೆ ಒಳಗೆ ಯಾವ ರೀತಿ ಇರ್ತದೆ ಅಂಥೇಳಿ ನಮಗೆ ಗೊತ್ತು ನೋಡ್ರಿ. ಅದನ್ನು ಬಿಟ್ಟು ಅವ್ರು ಹಂಗೆ ಅಂತಾರೆ ಹಿಂಗೆ ಅಂತಾರೆ ಅಂಥೇಳಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ ನೋಡ್ರಿ. ಏನಿರ್ತಲ್ಲ ಅದನ್ನು ಆರಾಮ್ಸೆ ಆಗಿ ತೊಗೊಂಡು ಹೋಗೋರು. ಜೀವನ ಲೈಫ್ ಇರೋದು ಒಂದೇ ನೋಡ್ರಿ, ಎಷ್ಟು ಎಂಜಾಯ್ ಮಾಡ್ತಾ ಹೋಗ್ತೀವಲ್ಲ ಅದೇ ನಮ್ಮದು ಜೀವನ ಸುಂದರವಾಗಿರ್ತದೆ. 4 ಮಂದಿ ಏನಂತಾರೆ ಅನ್ನೋದಕ್ಕಿಂತ ನಮಗೆ ನಾವು ಏನು ಅನಿಸ್ತೀವಿ ಅಂಥೇಳಿ ಅಂದ್ಕೊಂಡು ನಾವು ಜೀವನನ ಮಾಡಬೇಕಾಗತ್ತೆ ನೋಡ್ರಿ. ಇವತ್ತಿನ ವಿಡಿಯೋ ನೋಡ್ರಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಯಾಕಪ್ಪ ಅಂತಂದರೆ ಎಲ್ಲ ಹೆಣ್ಮಕ್ಳು ಕೂಡ ನೋಡ್ರಿ ನನ್ನ ಥರನೇ ವಿಚಾರ ಮಾಡ್ತಿರ್ತಾರೆ. ಕೆಲವೊಂದಿಷ್ಟು ಜನಕ್ಕೆ ಅನ್ನಿಸ್ತಿರ್ತದೆ ಅವರೇನೋ ಲೈಫ್ ಚೇಂಜ್ ಮಾಡ್ತಿರ್ತಾರೆ, ಬಟ್ ಅವ್ರಿಗೆ ಸಹಿಸೋದಕ್ಕೆ ಆಗ್ತಿರಂಗಿಲ್ಲ. ಏನೇ ಆದರೂ ಕೂಡ ಕೊಂಕು ಮಾತಾಡ್ತಿರ್ತಾರೆ, ಯಾವತ್ತೂ ಕೂಡ ಅವರನ್ನು ಕುಗ್ಗಿಸ್ಬೇಕಂತ ಇರ್ತಾರೆ ನೋಡ್ರಿ. ಯಾವುದೇ ಕಾರಣಕ್ಕೂ ನೋಡ್ರಿ ಅವ್ರು ಎಷ್ಟೇ ಸಲ ಕುಗ್ಸಿದ್ರು ಕೂಡ ನೀವು ಅದನ್ನು ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಕುಗ್ಸೋ ಜನ ನೋಡ್ರಿ ಕುಗ್ಸೋದಕ್ಕೆ ಇರ್ತಾರೆ, ಮುಂದೆ ನಮ್ಮನ್ನು ಕೈ ಹಿಡಿದು ಎಬ್ಸಂಗಿಲ್ಲ ಅವರು. ಹಾಗಾಗಿ ಅವ್ರು ಏನೇ ಮಾತಾಡಿದ್ರು ಕೂಡ ಓಕೆ ಆಯಿತು ಅಂಥೇಳಿ ನಾವು ಅದನ್ನು ಅಲ್ಲೇ ಬಿಟ್ಬಿಟ್ಟು ಮತ್ತೆ ನಮ್ಮ ಜೀವನ ದಾರಿಗೆ ಏನೈತಲ್ಲ ಅದನ್ನು ನಾವು ನೋಡ್ಕೊಂಡು ಹೋಗಬೇಕಾಗತ್ತೆ.
ಮೊದಲನೇದಾಗಿ ನೋಡ್ರಿ ಹೆಣ್ಮಕ್ಳಿಗೆ ಗಂಡನ ಸಪೋರ್ಟು ತುಂಬಾ ಬೇಕಾಗ್ತಿರ್ತದೆ. ಯಾರೇನೇ ಅಂದರೂ ಕೂಡ ಗಂಡನ ಬಗ್ಗೆ ಒಂದು ಸ್ವಲ್ಪ ಕಾಳಜಿನ ಕೊಟ್ಬಿಟ್ಟು ಅವ್ರು ಏನು ಹೇಳ್ತಾರಲ್ಲ ಅದನ್ನು ನಾವು ತಿಳ್ಕೊಂಡು ನಮ್ಮ ಜೀವನನ ಮಾಡಿದ್ದೀವಿ ಅಂತಂದ್ರೆ ಜೀವನ ನೋಡ್ರಿ ಆರಾಮ್ಸೆ ಆಗಿ ಹೋಗ್ತದೆ. ಸಂಸಾರ ಅನ್ನೋದು ಸುಂದರವಾಗಿರ್ತದೆ ನೋಡ್ರಿ. ಇವತ್ತಿನ ವಿಡಿಯೋದೊಳಗೆ ಈ ಮಾತನ್ನು ಹೇಳಬೇಕಂತ ಅನ್ನಿಸ್ತು ನೋಡ್ರಿ, ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಯಾರೆಲ್ಲ ಈ ರೀತಿ ಯೋಚನೆನ ಮಾಡ್ತಿರ್ತಾರಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಇದರಿಂದ ನೋಡ್ರಿ ಲಾಸ್ಟಾಗಿ ಈ ವಿಡಿಯೋದೊಳಗೆ ಏನು ಹೇಳಬೇಕಪ್ಪ ಅಂತ ಅಂದ್ಕೊಂಡೇನಂದ್ರೆ, ಯಾವಾಗಲೂ ಕೂಡ ಪಾಸಿಟಿವ್ ಆಗಿರ್ರಿ, ಎಲ್ಲದನ್ನು ಕೂಡ ಒಳ್ಳೆಯದೇ ಯೋಚನೆ ಮಾಡ್ತೀರಿ. 4 ಮಂದಿ ಏನಂದರೂ ಕೂಡ ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳ್ತೀನಿ ನೋಡ್ರಿ. ನಮ್ಮ ಜೀವನ, ನಮ್ಮ ಲೈಫು, ನಮ್ಮದು ಯಾವ ರೀತಿ ಐತಲ್ಲ ಅದನ್ನೇ ನಾವು ಜೀವನನ ಮಾಡೋಣ ಅಂತ ಹೇಳ್ತೀನಿ ನೋಡ್ರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕುಗ್ಸೋ ಜನ ಕುಗ್ಸ್ತಾರೆ ಹೊರತು ನಮ್ಮನ್ನು ಮುಂದೆ ಬರೋದಕ್ಕೆ ಬಿಡೋಂಗಿಲ್ಲ. ಹಾಗಾಗಿ ನಾವು ಅವ್ರನ್ನ ತೊಗೊಂಡು ಮುಂದೆ ಹೋಗೋದಕ್ಕಿಂತ ನಾವು ಅವರನ್ನೇ ಅಲ್ಲಿ ಬಿಟ್ಬಿಟ್ಟು ನಾವು ಮುಂದೆ ಹೋಗೋದು ಬೆಟ್ರ್ ಅಂತ ಹೇಳ್ತೀನಿ ನೋಡ್ರಿ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಬಾಯ್.